ಒಂದು ಹಳ್ಳಿಯಿತ್ತು. ಅದರ ಹೆಸರು ಢೋಲಕಪುರ. ತುಂಬಾ ಶಾಂತ ಮತ್ತು ಸುಂದರ ಹಳ್ಳಿ. ಅಲ್ಲಿ ಜನರು ಯಾವಾಗಲೂ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಏಕೆಂದರೆ ಆ ಹಳ್ಳಿಯಲ್ಲಿ ಮಹಾರಾಜ ರೈಷ್ಟಾ ವಾಸಿಸುತ್ತಿದ್ದರು. ಅವರು ತಮ್ಮ ಹಳ್ಳಿಗೆ ಒಬ್ಬ ಸಿಂಹದಂತೆ ರಕ್ಷಕರಾಗಿದ್ದರು. ತಮ್ಮ ಜನರ ಮೇಲೆ ಯಾವತ್ತೂ ತಪ್ಪು ನಡೆಯಲು ಬಿಡುವುದಿಲ್ಲ. ಆದರೆ ಒಂದು ವಿಚಿತ್ರ ಸಂಗತಿಯಿತ್ತು. ಪ್ರತಿಯೊಂದು ಪೂರ್ಣಿಮೆಯ ಮುಂದಿನ ದಿನ ಆ ದೊಡ್ಡ ಮರದ ಕೆಳಗೆ ಒಂದು ಶವ ಸಿಕ್ಕುತ್ತಿತ್ತು. ಜನರು ಹೇಳುತ್ತಿದ್ದರು, ರಾತ್ರಿ ಯಾರೋ ಬರುತ್ತಾರೆ ಮತ್ತು ಶವವನ್ನು ಅಲ್ಲಿ ಬಿಟ್ಟು ಹೋಗುತ್ತಾರೆ. ಆದರೆ ಯಾರೂ ಏನನ್ನೂ ನೋಡಿರಲಿಲ್ಲ. ನೋಡೋದು ಹೇಗೆ? ಯಾರು ನೋಡಿದರೂ ಅವರು ಮುಂದಿನ ದಿನ ಅದೇ ಮರದ ಕೆಳಗೆ ಸಿಕ್ಕುತ್ತಿದ್ದರು. ಒಂದು ದಿನ ರೈಷ್ಟಾ ಸ್ವತಃ ಆ ಮರದ ಬಳಿ ಹೋದರು. ಆಗ ಆ ಮರ ಭೂತದಂತೆ ರೂಪಾಂತರಗೊಂಡಿತು. ಆ ಭೂತ ತುಂಬಾ ವಿಚಿತ್ರವಾಗಿತ್ತು. ಭಯಾನಕ ಶೈತಾನಿಯ ನಗುವಿನ ಮುಖ, ದೊಡ್ಡ ದೊಡ್ಡ ಕಣ್ಣುಗಳು. ಆ ಮರವೇ ನಡೆದುಕೊಂಡು ಒಂದು ಮನೆಯ ಗೇಟನ್ನು ಜೋರಾಗಿ ತಟ್ಟಲು ಶುರುಮಾಡಿತು. ಆ ಮನೆಯ ಒಬ್ಬ ಮನುಷ್ಯ ಭಯದಿಂದ ಆ ಶಬ್ದವನ್ನು ಕೇಳಿ ಹೊರಗೆ ಬರಲು ಹೆದರುತ್ತಿದ್ದ. ಅವನು ಏನೂ ಮಾತಾಡಲಿಲ್ಲ. ಇದರ ಪಾರ್ಟ್ 2 ವಿಡಿಯೋ ಬೇಕಾದ್ರೆ ಫಾಲೋ ಮಾಡ್ಕೊಂಡು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ.